ದಂಪತಿ ಮದುವೆಯಾಗಿ 6 ವರ್ಷಗಳು ಕಳೆದಿವೆ. ಆದರೆ ಮದುವೆಯಾದ ಒಂದೇ ವರ್ಷಕ್ಕೆ ಇಬ್ಬರ ಮಧ್ಯೆ ಹೊಂದಾಣಿಕೆ ಇಲ್ಲದೆ ಜಗಳ ಶುರುವಾಗಿತ್ತು. ಈ ಜಗಳ ಕೊನೆಗೆ ವಿಚ್ಛೇದನವರೆಗೂ ಹೋಯಿತು. ಇಬ್ಬರು ಬೇರೆಯಾಗಬೇಕೆಂದು ನಿರ್ಧರಿಸಿ ನ್ಯಾಯಾಲಯದ ಮೆಟ್ಟಿಲು ತುಳಿದಿದ್ದರು. ಆದರೆ ನ್ಯಾಯಾಲಯದಲ್ಲಿ ಇವರಿಗೆ ವಿಚ್ಛೇದನ ಸಿಗುವ ಬದಲು ಮತ್ತೆ ಜತೆಯಾಗಿ ಜೀವನ ಮಾಡುವ ಅವಕಾಶ ಸಿಕ್ಕಿದೆ. ಹೌದು, ನ್ಯಾಯಾಧೀಶರು ದಂಪತಿಗೆ ನೀತಿ ಪಾಠ ಮಾಡಿ ಒಟ್ಟಿಗೆ ಜೀವನ ನಡೆಸುವಂತೆ ತಿಳಿ ಹೇಳಿದ್ದಾರೆ. ಅಷ್ಟಕ್ಕೂ ಈ ಘಟನೆ ನಡೆದಿರೋದು ಮೈಸೂರು ಜಿಲ್ಲೆಯ ಟಿ. ನರಸೀಪುರ ನ್ಯಾಯಾಲಯದಲ್ಲಿ. ಯಾವತ್ತೂ ಕೂಡ ನಮ್ಮ ಏನು ಒಳ್ಳೆ ಯಶಸ್ಸು 2018ರಲ್ಲಿ ವಿವಾಹವಾಗಿದ್ದ ಅನುಷಾ ಹಾಗೂ ಶಿವಕುಮಾರ್ ದಂಪತಿ ಕೇವಲ 1 ವರ್ಷ ಜೊತೆಯಾಗಿದ್ದರು. ನಂತರ ಅಂದರೆ 2013ರಲ್ಲಿ ದಂಪತಿ ವಿಚ್ಛೇದನ ಬಯಸಿ ನ್ಯಾಯಾಲಯದ ಮೆಟ್ಟಿಲೇರಿದ್ದರು. ಕಳೆದ 5 ವರ್ಷಗಳಿಂದ ವಿಚ್ಛೇದನ ಬಯಸಿ ಕೋರ್ಟ್ಗೆ ಅಲಿಯುತ್ತಲೇ ಇದ್ದರು. ಆದರೆ ವಿಚ್ಛೇದನ ಬಯಸಿದ್ದ ದಂಪತಿಗಳಿಗೆ ನ್ಯಾಯಾಧೀಶರಾದ ಹನುಮಂತು ಹಾಗೂ KN ವೆಂಕಟೇಶ್ ಅವರು ಲೋಕ್ ಅದಾಲತ್ ಕಾರ್ಯಕ್ರಮದಡಿಯಲ್ಲಿ ಗಂಡ ಹೆಂಡತಿಯ ಮನಸ್ಸನ್ನ ಪರಿವರ್ತನೆ ಮಾಡಿದ್ದಾರೆ. ಮತ್ತೆ ಒಂದಾಗಿ ಜೀವನ ನಡೆಸುವ ಮಾನವೀಯ ಅಂಶಗಳನ್ನ ತುಂಬಿ ದಂಪತಿಗಳಿಗೆ ಹಾರೈಸಿದ್ದಾರೆ. ಒಂದು ವಿಶೇಷ ಕಾರ್ಯಕ್ರಮ ನ್ಯಾಯಾಲಯದ ಆವರಣದಲ್ಲಿ ನಡೆಯಿತು. ಈ ಘಟನೆಗೆ ನ್ಯಾಯಾಲಯದ ನ್ಯಾಯಾಧೀಶರು ಹಾಗೂ ವಕೀಲರು ಸಾಕ್ಷಿಯಿದ್ದರು.